me forever on fire. ಮಾಜಿ ಸಚಿವ ಬಿಸಿ ಪಾಟೀಲ್ ಅವರ ಅಳಿಯ ಪ್ರತಾಪ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೊನ್ನಾಳಿ ಅರಣ್ಯ ಪ್ರದೇಶದಲ್ಲಿ ಕಾರು ನಿಲ್ಲಿಸಿ ವಿಷ ಸೇವನೆ ಮಾಡಿಕೊಂಡಿದ್ದಾರೆ. ಬಿಸಿ ಪಾಟೀಲ್ ಮಾಜಿ ಸಚಿವರು, ಹಿರೇಕೆರೂರಿನ ಮಾಜಿ ಶಾಸಕರವರು. ಅವರ ಅಳಿಯ ಪ್ರತಾಪ್ ಮಧ್ಯದಲ್ಲಿ ಕಾರು ನಿಲ್ಲಿಸಿ ವಿಷ ಸೇವನೆ ಮಾಡಿದ್ದಾರೆ. ಬಿಸಿ ಪಾಟೀಲ್ ಅವರ ಹಿರಿಯ ಪುತ್ರಿ ಸೌಮ್ಯ ಅವರ ಗಂಡ ಅವರು. ಸೌಮ್ಯ ಅವರ ಪತಿ ಪ್ರತಾಪ್ ಕುಮಾರ್ ಈ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥವರು. ವಿಷ ಸೇವಿಸಿದ್ದೇನೆ ಅಂತ ಹೇಳಿ ಫೋನ್ ಮಾಡಿದ್ದ ಪ್ರತಾಪ್. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಸೇರಿಸುವ ಮುನ್ನವೇ ಆತ ಕೊನೆ ಉಸಿರೆಳೆದಿದ್ದಾನೆ. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಬಿಸಿ ಪಾಟೀಲ್ ಭೇಟಿ ಕೊಟ್ಟಿದ್ದಾರೆ. ಮಗನಂತೆ ಬಿಸಿ ಪಾಟೀಲ್ ಕೃಷಿಯ ಜವಾಬ್ದಾರಿ ಹೊತ್ತಿದ್ದ ಪ್ರತಾಪ್. ಬಿಸಿ ಪಾಟೀಲ್ ರಾಜಕೀಯ ಕೆಲಸವನ್ನು ಕೂಡ ಪ್ರತಾಪ್ ನೋಡಿಕೊಳ್ತಾ ಇದ್ದ. ಹಿರೇಕೆರೂರಿನ ಬಿಸಿ ಪಾಟೀಲ್ ನಿವಾಸದಲ್ಲಿ ಒಂದು ರೀತಿ ನೀರವ ಮೌನ ಆವರಿಸಿದೆ. ಇದಕ್ಕಾಗಿ ಅವರ ಇಡೀ ಕುಟುಂಬ ಕಣ್ಣೀರು ಸುರಿಸಿದೆ. ಆಮೇಲೆ ದಾವಣಗೆರೆ ರೂರಲ್ DSP ಅವರಿಗೆ ಫೋನ್ ಮಾಡಿದೆ. ಫೋನ್ ನಂಬರೆಲ್ಲ ಕೇಳಿದ್ರು, ಕೊಟ್ಟರೆ ಅವರಿಗೆ. ಆಮೇಲೆ ಹೊನ್ನಾಳಿ CP ಅವರಿಗೆ ಹೇಳಿದೆ. ದೆನ್ ಶಿವಮೊಗ್ಗ SP ಅವರಿಗೆ ಹೇಳಿದ್ವಿ. ಆಮೇಲೆ ದಾವಣಗೆರೆ DSP ಅವರು ಲೊಕೇಶನ್ ಕೊಟ್ಟರು. ಅದರ ಮಾಡಿ ಅದನ್ನು ನಾನು ಮತ್ತೆ ಹೊನ್ನಾಳಿ ಇನ್ಸ್ಪೆಕ್ಟ್ರಿಗೆ ಅವರಿಗೆಲ್ಲ ತಿಳಿಸ್ದೆ. ಆಮೇಲೆ SP ಶಿವಮೊಗ್ಗ ಅವರು ಹೇಳಿದ್ರು, ಅದು ಲೊಕೇಶನ್ ಅವ್ರಿಗೆ ಕಳಿಸ್ದೆ. ಇಲ್ಲ, ಅಲ್ಲಿ ಎಲ್ಲೂ ಇಲ್ಲ, ಅದು ಆ ಥರ ಅಂತಂದರು. ಆಮೇಲೆ ಫೋನ್ ಅವ್ರು ಸಿಕ್ತು, ಪ್ರತಾಪ್ ಒಂದು ಫೋನ್ ಸಿಕ್ತು. ಮಾತಾಡೋದು ಮಾಡಿದಾಗ ಆಲ್ಮೋಸ್ಟ್ ಒಂಥರ ಫುಲ್ ಇದರಲ್ಲಿದ್ದು ರೋಸಿ. ಆಮೇಲೆ ವಾಮಿಟ್ ಮಾಡ್ಕೊಳೋದೆಲ್ಲಕ್ಕೆ. ಎಲ್ಲಿದೆಯಪ್ಪ ಏನದು? ಹೊನ್ನಾಳಿ ಮಲೆಬೆನ್ನೂರು ರೋಡಲ್ಲಿದ್ದೀನಿ. ಎಲ್ಲಿದೆ ಹೇಳು, ಎಲ್ಲಿದೆ? ಹೊನ್ನಾಳಿ ಮಲೆಬೆನ್ನೂರು ರೋಡ್. ಸ್ಪಷ್ಟ ಮಾತಾಡ್ತಿರಲಿಲ್ಲ. ಆಮೇಲೆ ಮತ್ತೆ ಎಲ್ಲರಿಗೂ ಹೇಳಿದೆ, ಈಗ ಹೊನ್ನಾಳಿ ಮಲೆಬೆನ್ನೂರು ರೋಡಲ್ಲಿದ್ದಾರೆ. ಆಮೇಲೆ ದಾವಣಗೆರೆ ರೂರಲ್ DSP ಅವರಿಗೆ ಫೋನ್ ಮಾಡಿದೆ. ಫೋನ್ ನಂಬರೆಲ್ಲ ಕೇಳಿದ್ರು, ಕೊಟ್ಟರೆ ಅವರಿಗೆ. ಆಮೇಲೆ ಹೊನ್ನಾಳಿ CP ಅವರಿಗೆ ಹೇಳಿದೆ. ದೆನ್ ಶಿವಮೊಗ್ಗ SP ಅವರಿಗೆ ಹೇಳಿದ್ವಿ. ಆಮೇಲೆ ದಾವಣಗೆರೆ DSP ಅವರು ಲೊಕೇಶನ್ ಕೊಟ್ಟರು. ಅದರ ಮಾಡಿ ಅದನ್ನು ನಾನು ಮತ್ತೆ ಹೊನ್ನಾಳಿ ಇನ್ಸ್ಪೆಕ್ಟ್ರಿಗೆ ಅವರಿಗೆಲ್ಲ ತಿಳಿಸ್ದೆ. ಆಮೇಲೆ SP ಶಿವಮೊಗ್ಗ ಅವರು ಹೇಳಿದ್ರು, ಅದು ಲೊಕೇಶನ್ ಅವ್ರಿಗೆ ಕಳಿಸ್ದೆ. ಇಲ್ಲ, ಅಲ್ಲಿ ಎಲ್ಲೂ ಇಲ್ಲ.